ಯಾವ ರೀತಿ ಚಾನ್ಸ್ ಸಿಕ್ತು, ಯಾವ ರೀತಿ ಆಕ್ಟ್ ಮಾಡಿದ್ರು, ಇದೆಲ್ಲ ಪರಿಚಯವನ್ನ ಅವರು ನಮಗೆ ಹೇಳಿದ್ರು. ಬಟ್ ಇವತ್ತಿನ ಸಂಚಿಕೆಯಲ್ಲಿ ಅವ್ರ ತಂದೆ ತಾಯಿ ಮಾತನಾಡಿದ್ದಾರೆ, ಅಜ್ಜ ಅಜ್ಜಿ ಕೂಡ ಮಾತನಾಡಿದ್ದಾರೆ. ಮೊದಲಿಗೆ ರಿಷಿ ಅವರು ನಮಗೆ ಯಾರನ್ನ ಪರಿಚಯ ಮಾಡಿಸ್ಕೊಟ್ರು ಅಂತ ತೋರಿಸ್ತೀವಿ ನೋಡಿ. ನಮಸ್ತೆ ಎಲ್ರಿಗೂ. ನಮ್ಮ ಅಜ್ಜಿ ತಾತನ ಮೀಟ್ ಮಾಡಿ ಪ್ರೀತಿಯಿಂದ ಮಮ್ಮಿ ಡ್ಯಾಡಿ ಅಂತಾನೆ ಕರೆಯೋದು. ಓ ಸೋ ಸ್ವೀಟ್. ನಾನ್ ಮೀಟ್ ಮಾಡಬೇಕು ಅವ್ರನ್ನ ಈಗ. ನಮಸ್ತೆ ಮಾ. ನಮಸ್ಕಾರ ಅಮ್ಮ. ನಿಮ್ಮ ಹೆಸರು? ಪ್ರಮೀಳಾ. ಓಕೆ, ನಮಸ್ಕಾರಪ್ಪ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಬೋರಯ್ಯ ಅಂತೇಳಿ. ಓಕೆ, ಸೊ ಮೊಮ್ಮಗ ಈಗ ಸೀರಿಯಲ್ ಆರ್ಟಿಸ್ಟ್ ಆಗಿದ್ದಾರೆ, ಆಕ್ಟ್ ಮಾಡ್ತಾರೆ. ಹೇಗನ್ಸುತ್ತೆ ಈಗ ನೋಡಿದ್ರೆ? ತುಂಬಾ ಸಂತೋಷ ಅನ್ಸುತ್ತೆ, ತುಂಬಾ ಸಂತೋಷ ಅನ್ಸುತ್ತೆ. ಅವ್ನು ಚಿಕ್ಕ ಮಗುವಿಂದ ಇದ್ದಾಗಲೂ ಅವನ ಆಟ ಪಾಠ ನೋಡ್ಕೊಂಡು ಬೆಳೆಸಿರೋದಲ್ವಾ, ಅವ್ನು ಈ ಮಟ್ಟಿಗೆ ಬೆಳೆದಿದ್ದಾನೆ ಅಂದಾಗ ತುಂಬಾ ಸಂತೋಷ ಆಗುತ್ತೆ. ಓಕೆ, ಸೊ ಚಿಕ್ಕ ವಯಸ್ಸಿನಿಂದ ಆಡಿ ಬೆಳೆಸಿದೀರಾ ಅವ್ರನ್ನ. ಸೊ ಅದ್ರ ಬಗ್ಗೆ ನಾನು ಮಾತಾಡಬೇಕು. ಅದಕ್ಕೂ ಮುಂಚೆ ಅಪ್ಪ, ನಿಮ್ಗೆ ಹೇಗೆ ಅನ್ಸುತ್ತೆ ಈಗ ಆಕ್ಟ್ ಮಾಡ್ತಾರೆ ಸೀರಿಯಲ್ ಅಲ್ಲಿ ನೋಡಿದಾಗ? ಏನ್ ಅನ್ಸುತ್ತೆ? ನನಗೂ ಬಹಳ ಸಂತೋಷ ಪಡ್ತೀನಿ. ಅದರಲ್ಲಿ ಮುನ್ನಡೆ ನಡೆಸಬೇಕು ಅಂತೇಳಿ ನನಗೆ ಬಹಳ ಇಷ್ಟ ಆಗ್ತಾ ಇದೆ. ಇನ್ನು ಮುಂದುವರಿಬೇಕು. ಸೊ ನೋಡಿ, ರಿಷಿ ನಿಮ್ಗೆ ಸಪೋರ್ಟ್ ಇದೆ. ಓಕೆ, ಸೊ ಅಮ್ಮ, ಚಿಕ್ಕ ವಯಸ್ಸಲ್ಲಿ ಬಾಲ್ಯದ ನೆನಪುಗಳನ್ನ ನೋಡ್ತಾ ಬಂದ್ರೆ ರಿಷಿ ಅವ್ರದ್ದು, ಸೊ ಹೇಗೆ ಆಡಿ ಬೆಳೆದಿರೋದು, ಅದರಲ್ಲಿ ತುಂಬಾ ಸ್ವೀಟ್ ಮೆಮರೀಸ್ ಇರುತ್ತೆ, ಯಾವ್ದನ್ನಾದ್ರೂ ಹೇಳ್ಬೋದಾ ನಮ್ಮ ಮುಂದೆ? ಸುಮಾರು ಸ್ವೀಟ್ ಮೆಮರೀಸ್ ಇದೆ. ಅವನು ಸೈಕಲ್ ಹೊಡಿತಿದ್ದ, 3 ಚಕ್ರ ಸೈಕಲ್. ನಮ್ಮ ಮನೆಯಲ್ಲಿ ಅವನು ಯಾವ ತರ ಓಡಿಸ್ತಿದ್ದ ಅಂತಂದ್ರೆ, ಆ ಸಣ್ಣ ಮನೆಯಲ್ಲೇನೆ ಒಂದು ಚೂರು ಟಚ್ ಮಾಡ್ತಿರ್ಲಿಲ್ಲ. ಯಾವ ಫರ್ನಿಚರ್ಗಾಗ್ಲಿ ಗೋಡೆಗೆ ಟಚ್ ಮಾಡಿದ್ರಾಗೆ ಸೈಕಲ್ ಓಡಿಸ್ತಾ ಇದ್ದ. ಅದನ್ನ ನೋಡಕ್ಕೆ ತುಂಬಾ ಖುಷಿ ಆಗೋದು. ಅವಾಗ ಎಷ್ಟು ಒಂದು 2.5 ವರ್ಷ 3 ವರ್ಷದ ಹುಡುಗನೇ ಎಷ್ಟು ಚೆನ್ನಾಗಿ ಓಡಿಸ್ತಾ ಇದ್ದ. ಅವಾಗ ನೋಡಿದಾಗ್ಲೇ ಅನಿಸ್ತಿತ್ತು ಎಷ್ಟು ಚೆನ್ನಾಗಿ. ಬಟ್ ನಾನು ಸೀರಿಯಲ್ ಅಲ್ಲಿ ಸೈಕಲ್ ಹೊಡೆದಿಲ್ಲ ಯಾವತ್ತು. ಅದು ಮತ್ತೆ ಬೇರೆ ಆಟಗಳು ಅಷ್ಟೇ. ಆಮೇಲೆ ಅವ್ನಿಗೆ ಕಾರ್ಗಳು ಅಂದ್ರೆ ತುಂಬಾ ಇಷ್ಟ ಆಯ್ತು. ಆ ಕಾರ್ಗಳ ತಂದ್ರೆ ಮನೇಲೆಲ್ಲ ಕಾರಲ್ಲಿ ಆಟ ಆಡೋದು ಎಲ್ಲ ತುಂಬಾ, ಅಂದ್ರೆ ತುಂಬಾ ಒಂಥರ ಇಷ್ಟ ಆಗದ ಅವನ ಆಟ ನೋಡ್ತಾ ಇದ್ರೆ. ಜೊತೆಗೆ ಮೊದ್ಲೇ ಮುದ್ದು ಮೊಮ್ಮಗ ಅಲ್ವಾ, ಅವ್ನ ಏನ್ ಆಟ ಆಡಿದ್ರು ನಮಗ್ ತುಂಬಾ ಖುಷಿ ಆಗ್ತಿತ್ತು. ಅಪ್ಪ, ಮುದ್ದು ಮೊಮ್ಮಗ ಅಂತ ಅಜ್ಜಿ ಹೇಳ್ತಾ ಇದಾರೆ. ಫಸ್ಟ್ ಅವ್ರು ಹುಟ್ಟಿದಾಗ ಏನಂತ ಫೀಲ್ ಆಯ್ತು? ಯಾವ ರೀತಿ ಬೆಳಿಬೇಕು ನನ್ನ ಮೊಮ್ಮಗ ಅಂತ ಆಸೆ ಪಟ್ರಿ ನೀವು? ಅದಕ್ಕೆ ನಮಗೆ ಗಂಡ್ಮಕ್ಳು ಇಲ್ಲ ಕಾರಣ, ಹೆಣ್ಮಕ್ಳೇನು. ನನಗೆ 4 ಜನ ಹೆಣ್ಮಕ್ಳು. ಮೊಮ್ಮಗ ಆದ ನಂತರ ಬಹಳ ಸಂತೋಷ ಆಯ್ತು. ನಮ್ಗಾಗ್ಲಿಲ್ಲ ಅಂತಂದ್ರೂ ಮಗಳಿಗೆ ಮೊಮ್ಮಗ ಹುಟ್ಟಿದಾನಲ್ಲ, ಅವನು ನೋಡಿ ಅವನ ಬೆಳವಣಿಗೆನ ನೋಡಬೇಕು, ಸಂತೋಷ ಪಡಬೇಕು. ಅವನು ಯಾವ ರೀತಿ ಹೋಗ್ತಾನೋ ಆ ಲೈನಲ್ಲಿ ಅವನಿಗೆ ಎನ್ಕರೇಜ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅನ್ನೋ ನನ್ನ ಮೈಂಡಲ್ಲಿ ಪ್ರಾರಂಭದಿಂದನೂ ಇದೆ, ಇವತ್ತಿಗೂ ಇದೆ, ಮುಂದಕ್ಕೂ ಇರುತ್ತೆ ಅಂದ್ಕೊಂಡು ನಾನು ಸಂತೋಷ ಪಡ್ತೀನಿ. ಈ ಜಾಗಕ್ಕೆ ಜೊತೆಲಿ ಬರಬೇಕು, ಈ ಹಳೆ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ ಮಾತಾಡ್ಕೋತಾ ಈ ಒಂದು ಪುಟ್ಟ ಮನೆಯಲ್ಲಿ ಒಂದು ದೊಡ್ಡ ಪ್ರಪಂಚನ ಸೃಷ್ಟಿಸ್ಬೇಕು ಅಂತ ಕನಸ್ಕೊಂಡಿದ್ದೇನೆ. ಸೊ ಅವರ ಇಷ್ಟದ ಪ್ರಕಾರ ಬೆಳೆಸ್ಬೇಕು ಅಂತ ಆಸೆ ಪಟ್ಟಿದ್ರಿ, ಹಂಗೆ ಬೆಳೀತಾ ಇದ್ದಾರೆ ಅವರು ಕೂಡ. ಓಕೆ ಅಮ್ಮ, ಈಗ ಹಾಲಿಡೇಸ್ ನೀವು ಬೇರೆ ಕಡೆ ಇರ್ತೀರಾ, ಮೊಮ್ಮಗ ಬೇರೆ ಕಡೆ ಇರ್ತಾರೆ. ಸೊ ಹಾಲಿಡೇಸ್ಗೆಲ್ಲ ಬರ್ತಾರೆ ನಿಮ್ಮ ಹತ್ರ, ಅಜ್ಜ ಅಜ್ಜಿ ಅಂತ ತುಂಬಾ ತರಲೆ ಮಾಡೋದಿರ್ಬೋದು, ಅಥವಾ ನಿಮ್ಮ ಹತ್ರ ಬಂದು ಏನೋ ನೋವುಗಳಿರ್ಬೋದು, ಖುಷಿ ಇರ್ಬೋದು, ಶೇರ್ ಮಾಡೋದಿರುತ್ತೆ. ಸೊ ಯಾವ ರೀತಿ ಇರುತ್ತೆ ಹಾಲಿಡೇಸ್ ನ ನಿಮ್ ಜೊತೆ ಸ್ಪೆಂಡ್ ಮಾಡಿರೋದು? ಅಯ್ಯೋ ತುಂಬಾ ಇರುತ್ತೆ. ಅವ್ನ್ ಬಂದ್ರೆ ಸಾಕು, ಅವ್ನಿಗೆಲ್ಲ ಅಲ್ಲಿ ಎಕ್ಸಾಮ್ ಮುಗಿದ ತಕ್ಷಣನೇ ಬೆಂಗಳೂರು ಟ್ರೈನ್ ಹತ್ ಬಿಡ್ಬೇಕು. ಸ್ಕೂಲಲ್ಲಿ ಇದ್ದಾಗ ಮೈಸೂರಲ್ಲೇ ಓದಿದ್ದಲ್ಲ, ಅಲ್ಲಿ ಎಕ್ಸಾಮ್ ಆದ್ಮೇಲೆ ಬೆಂಗಳೂರು ಬರ್ಬೇಕು ಅಂತಂದ್ರೆ, ಅದು ಎಕ್ಸಾಮ್ ಆದ್ ಮಾರನೇ ದಿವಸಕ್ಕೇನೆ ಬೆಂಗಳೂರು ಬಂದ್ಬಿಡ್ಬೇಕು. ಬೆಂಗಳೂರು ಬಂದ ತಕ್ಷಣನೇ ಅವನಿಗೆ ಬಂದಿದ್ದೇನೆ ನನ್ನನ್ನು ತಪ್ಪಿಕೊಂಡು ಮುತ್ಕೊಟ್ಟು ಅವನಿಗೆ ತುಂಬಾ ಖುಷಿ. ಅವನಿಗೆ ಅದನ್ನು ತುಂಬಾ ಯಾವಾಗ್ಲೂ ಅಷ್ಟೇನೆ ಬಂದ್ಬಿಟ್ಟು ಅವ್ನಿಗೆ ಏನ್ ಇಷ್ಟ ಇರುತ್ತೋ ಅದನ್ನ ನಾನು ಮಾಡ್ಕೊಡೋದು. ರಿಷಿ ಅವ್ರಿಗೆ ಹಾಗಾದ್ರೆ ಏನ್ ಇಷ್ಟ ಆಗುತ್ತೆ ಅಜ್ಜಿ ಮಾಡಿರೋದು? ಏನ್ ಕೊಟ್ರು ಅವ್ನು ತುಂಬಾ ಇಷ್ಟನೇ, ಇಂಥದ್ದು ಅಂತ ಏನಿಲ್ಲ, ನನ್ಗೆ ಏನ್ ಮಾಡ್ಕೊಟ್ರು ತುಂಬಾ ಇಷ್ಟ. ಮೊಮ್ಮಗ ಬರ್ತಾನಂದ್ರೆ ಏನ್ ರೆಡಿ ಮಾಡಿದ್ರಿ? ಯಾಕಂದ್ರೆ ಮೆಂಟಲಿ ಅಯ್ಯೋ ನನ್ ಮೊಮ್ಮಗ ಬರ್ತಾನೆ ಮನೆಗೆ ಅಂತ ಖುಷಿ ಇರುತ್ತೆ. ಯಾವ ರೀತಿ ಪ್ರಿಪೇರ್ ಆಗ್ತಿದ್ರಿ ಮನೇಲೆಲ್ಲ? ಅಂತಂದ್ರೆ ಅವ್ನ್ ಬಂದ್ರೆ ರಾಜ್ಯದಲ್ಲಿ ಅವ್ನಿಗೆ ಏನ್ ಇಷ್ಟ ಬರುತ್ತೋ ಅದನ್ನ ಮಾಡ್ಕೊಡ್ತಿದ್ದೆ. ಆಮೇಲೆ ಎಲ್ಲಾ ಮಕ್ಕಳನ್ನ ಕೂಡಿಸ್ಕೊಂಡು ಕೈ ತುತ್ತು ತಿನ್ನಿಸ್ತಾ ಇದ್ದೆ. ಈಗಲೂ ಎಲ್ಲಿ ಅವ್ನ ಇಂಜಿನಿಯರಿಂಗ್ ಇದ್ದಾಗ್ಲೂ ಕೂಡ ಅವ್ನು ತುತ್ತು ಊಟ ಮಾಡಿಸ್ತಾ ಇದ್ದೆ ಅವನಿಗೆ. ಈಗಲೂ ಕೂತ್ಕೊಂಡ್ರೆ ಈಗಲೂ ತಿನ್ನಿಸ್ತೀನಿ ಅವನಿಗೆ. ತುಂಬಾ ಇಷ್ಟನಾ ರಿಷಿ? ಅಕ್ಕನಿಗೂ ಅಷ್ಟೇನೆ, ನೇತ್ರ ಇದಲ್ಲ, ನೇತ್ರನ್ಗೆ ಇಬ್ಬರಿಗೂ ಈಗಲೂ ತುತ್ತು ಊಟ ಮಾಡಿಸ್ತೀನಿ. ಅದೇನು ತುಂಬಾ ಇಷ್ಟ. ಇವನ್ ಬಂದ್ರೆ ಇಲ್ಲಮ್ಮ, ತುಂಬಾ ಇವನ್ ತುಂಬಾ ಸಣ್ಣ ಹುಡುಗಂದ್ರೆ ಗಲಾಟೆ ಹುಡುಗ ಅಲ್ಲ, ಡಿಸಿಪ್ಲಿನ್ ಹುಡುಗ. ಅದೇ ಚೇಷ್ಟೆ ಮಾಡೋನು. ಯಾವತ್ತಾದ್ರೂ ಒಂದೇನಾದ್ರೂ ಬೈಸ್ಕೊಂಡಿರ್ತಾರಲ್ವಾ? ಇಲ್ಲ ಇಲ್ಲ ಇಲ್ಲ, ಬೈಸ್ಕೊಂಡಿಲ್ಲ, ಯಾವತ್ತೂ ಬೈಸ್ಕೊಂಡಿಲ್ಲ. ಯಾವತ್ತೂ ಬೈಸ್ಕೊಂಡಿಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರೂ ಕ್ಲೀನಾಗಿ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗ್ಬಿಟ್ಟು ಬರೋನು. ಏನ್ ಅಂತದೆಲ್ಲ ಏನಿಲ್ಲ, ತೀಟೆ ಮಾಡ್ತಿರ್ಲಿಲ್ಲ, ಗಲಾಟೆ ಇಲ್ಲ, ತುಂಬಾ ಡಿಸಿಪ್ಲಿನ್ ಇರೋನು.
ಆದ್ರೆ ಸೈಲೆಂಟ್ ಆಗಿ ಚೇಷ್ಟೆ ಮಾಡ್ತಿದ್ದ. ಸೈಲೆಂಟ್ ಆಗಿ ಚೇಷ್ಟೆ, ಗಲಾಟೆ ಇಲ್ಲ. ರಿಷಿ ಅವರು ತುಂಬಾ ಡಿಸಿಪ್ಲಿನ್, ರಿಯಲ್ ಲೈಫ್ ಅಲ್ಲೂ ತುಂಬಾ ಡಿಸಿಪ್ಲಿನ್ ಅನ್ನೋದು ಗೊತ್ತಾಯ್ತು. ಇವಾಗಲೂ ಡಿಸಿಪ್ಲಿನ್ ಅವನು, ಈಗಲೂ ಗಲಾಟೆ ಇಲ್ಲ. ಅಜ್ಜಿ ಹತ್ರ ಅಂದ್ರೂ ಒಟ್ಟಿನಲ್ಲಿ ಬೈಸ್ಕೊಂಡಿಲ್ಲ, ಬಟ್ ಅಜ್ಜನ ಹತ್ರ ತಾತನ ಹತ್ರ ಒಂದ್ಸಾರಿನಾರು ಬೈಸ್ಕೊಂಡಿರ್ಬೇಕಲ್ವಾ, ಕೇಳ್ಬೇಕು. ಯಾವತ್ತಾದ್ರೂ ಬೈಸ್ಕೊಂಡಿದಾರ ಅಪ್ಪ? ಇಲ್ಲ, ಯಾವತ್ತೂ ನಾನು ಬೈದಿಲ್ಲ. ಬೈಯೋ ರೀತಿನಲ್ಲಿ ಅವ್ರು ನಡ್ಕೊಂಡಿಲ್ಲ. ಮುಂಬೈಗೂ ಕೂಡ ಒಂದು ಟೀಮ್, ಮೈಸೂರಿಂದ ಒಂದು ಟ್ರೂಪ್ ಹೋಗಿ ಅಲ್ಲಿ ಮುಂಬೈನಲ್ಲಿ ಅಮಿತಾಬ್ ಬಚ್ಚನ್ ಅವ್ರ ಫಾದರ್ ಪಾತ್ರ ಮಾಡಿ ಬಂದಿದ್ದಾನೆ ಅನ್ನೋದು ಗೊತ್ತಾಗಿ ಅಲ್ಲಿ ಸೂಪರ್ ಸ್ಟಾರ್ಸ್ ಎಲ್ಲ ಇವನಿಗೆ ಚೆನ್ನಾಗಿ ಮಾಡಿದ್ಯಾ ಅಂತೇಳಿ ಬೆನ್ ತಟ್ಟು ಕಳ್ಸಿದ್ರು ಅಂತೇಳಿ ಅದನ್ನ ಕೇಳಿ ನಾನು ತುಂಬಾ ಸಂತೋಷಪಟ್ಟೆ. ಹಾಗಾದ್ರೆ ಅಮಿತಾಬ್ ಬಚ್ಚನ್ ಅವರ ಜೊತೆಗೂ ಕೂಡ ಆಕ್ಟ್ ಮಾಡಿದೀರಾ, ಸೊ ಕೇಳಕ್ಕೆ ಒಂಥರ ಖುಷಿ ಆಗುತ್ತೆ ಆಕ್ಟ್ ಮಾಡಿದೀರಾ ಅಂತ. ಅದ್ರ ಕತೆ ಖಂಡಿತ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅಮ್ಮ, ಫಸ್ಟ್ ನೀವು ಕೂಡ ಸೀರಿಯಲ್ ಅಂದ್ರೆ ಹಲವಾರು ಸೀರಿಯಲ್ ನ ನೋಡ್ತಾ ಇರ್ತೀರಾ ಮನೇಲಿ ಕೂತ್ಕೊಂಡಾಗ, ಬಟ್ ಮೊಮ್ಮಗನೇ ಸೀರಿಯಲ್ ಮಾಡಿದ್ದಾರೆ ಅಂದಾಗ ನೋಡಿದಾಗ ಏನ್ ಅನ್ಸ್ತು ನಿಮ್ಗೆ? ನೋಡಿದಾಗ ಸಂತೋಷ ಅನ್ನಿಸ್ತು. ಆದ್ರೆ ಒಂದೊಂದ್ ಮಾತ್ರ ಏನಂದ್ರೆ, ಅವನ್ಗೆ ಅವರು ಡೈರೆಕ್ಟ್ರು ಅವಳನ್ನ ಮೇಘ್ನಾನ ಕೈಲಿ ಎತ್ತಿಸ್ಕೊಂಡ್ ಬರ್ಸ್ತಾರಲ್ಲ, ಅವಾಗ ಮಾತ್ರ ಬೇಜಾರಾಗೋದು. ಅಯ್ಯೋ ನನ್ ಮೊಮ್ಮಗನ ಕೈನೆಲ್ಲ ಅವಳನ್ನೇ ಒರೆಸ್ತಾರ, ಬೇಜಾರಾಗೋದು. ಇನ್ನೇನ್ ಬೇರೆ ಏನ್ ಇರ್ಲಿಲ್ಲ. ಅವನ ಆಕ್ಟಿಂಗ್ಗೆ ಅವಳು ಮೇಘ್ನಾ ಮಾಡೋದಿಲ್ಲ, ಖುಷಿ ಆಗ್ತಿತ್ತು. ಆದ್ರೆ ಅವಳನ್ನ ಎತ್ಕೊಂಡ್ ಬರ್ತಿದ್ನಲ್ಲ, ಅವಾಗ ನನ್ ಮೊಮ್ಮಗನ ಕೈನಲ್ಲಿ ಎತ್ಕೊಂಡ್ ಬರ್ತಾರೆ ಅನ್ನೋದು ಮಾತ್ರ ಬೇಜಾರಾಗ್ತಿತ್ತು ಅಷ್ಟೇ, ಇನ್ನೇನಿಲ್ಲ. ಮನೇಲಿ ಅಂತಿದ್ದೆ, ಏನೋ ನನ್ ಮಂಜಣ್ಣನ ಕೈನಲ್ಲಿ ಒರೆಸ್ಕೈ ಎದ್ದು ಬರ್ತಾರಲ್ಲ. ಯಾಕೆ ನನ್ನ ಹಿಂಗೆ ಎತ್ಕೊಂಡು ಹೋಗ್ತಾ ಇದ್ದೀರ? ನಾ ಒಳ್ಳೆ ಮಾತಲ್ಲ ಹೇಳ್ತಾ ಇದ್ದೀನಿ, ಬಿಟ್ಬಿಡು ನನ್ನ ಪ್ಲೀಸ್. ಅಯ್ಯೋ ನನ್ನೇ ಎತ್ಬಿಡ, 80 kg ಇದ್ದೀನಿ ನಾನು, ರಾಕ್ಷಸಿನೇ ನೀನು. ಲೇ ಇಡಂಬಿ ಬಿಡೆ, ಇಲ್ಲ ಶೂರ್ಪಣಿಕೆನೇ ನೀನು. ನಾ ಪ್ಲೀಸ್ ಕಣ ಬಿಡ, ಎಲ್ಲ ಬಂತು ಇಷ್ಟೊಂದು ಶಕ್ತಿ ನಿನ್ಗೆ. ಒಂದು ವೇಟ್ ಇರ್ತಾರೆ ಪಾಪ, ನನ್ನ ಮೊಮ್ಮಗ ಹೆಂಗ್ ಎತ್ಕೊಂಡ್ ಬಂದು ಅಂತನ. ಅದೊಂದು ಹೇಳ್ತಿದ್ದೆ ಅಷ್ಟೇ ಮನೆಯಲ್ಲಿ. ಅವಾಗ ಸುಮ್ನೇರಿ ಮಮ್ಮಿ, ನೀವೇನಿಲ್ಲ ಅದೇನಿಲ್ಲ ಆಕ್ಟಿಂಗ್ ಅಲ್ವಾ ಮಮ್ಮಿ, ಸುಮ್ನೇರಿ ಅನ್ನೋರು ಹುಡುಗರು. ಮೊಮ್ಮಕ್ಳು ಇನ್ ಮೊಮ್ಮಗಳಿದ್ದಾಳೆ, ಅವಳು ಹಾಗೆ ಹೇಳರಿ, ಇಲ್ಲ ಸುಮ್ನೇರಿ ಮಮ್ಮಿ ಏನಿಲ್ಲ ಅಂತ. ಯಾಕೆ ಹಂಗಲ್ಲ ಕಣೋ, ಹೇಳ್ದೆ ಅಷ್ಟೇ ತಮಾಷೆಗೆ. ಹೊತ್ಕೊಂಡೆ ಬರ್ತಾಳಲ್ಲ, ಅಲ್ಲಿಂದ ಹೊತ್ಕೊಂಡ್ ಬರೋನಲ್ಲ, ಅದಕ್ಕೆ ಬೇಜಾರ. ಮೆಟ್ಲು ಬೇರೆ ಹತ್ತುತ್ತಿದ್ನಲ್ಲ, ಅವಾಗ ಒಂಥರ ಕಷ್ಟ ಅಲ್ಲ. ಹೊತ್ಕೊಂಡೆ ಎದ್ಬೇಕಾ ಮೇಲಕ್ಕೆ ಅಂತ ಅನ್ನಿಸ್ತಾರೆ ಸರ್, ಅದನ್ನಿಸ್ತಿತ್ತು ಅಷ್ಟೇ, ಇನ್ನೇನಿಲ್ಲ. ನೈಸ್, ತುಂಬಾ ಖುಷಿ ಆಯ್ತು ಅಮ್ಮ ನಿಮ್ಮನ್ ಜೊತೆ ಮಾತಾಡಿ. ಸೊ ರಿಷಿ, ನೆಕ್ಸ್ಟ್ ಯಾರನ್ನ ಮೀಟ್ ಮಾಡಿಸ್ಬೋದು ನಂಗೆ? ನೆಕ್ಸ್ಟ್ ಯಾರನ್ನ ಮೀಟ್ ಮಾಡ್ತಾರೆ ಹೇಳಿ? ಅಪ್ಪ ಅಮ್ಮ ಇದ್ದಾರೆ. ಓಕೆ, ಅಪ್ಪ ಅಮ್ಮನ ಮೀಟ್ ಮಾಡಿಸಿ. ಓಕೆ, ನೋಡಿದ್ರಲ್ಲ ರಿಷಿ ಅವರ ಅಜ್ಜ ಅಜ್ಜಿಯ ಕನಸೇನಿತ್ತು, ಹಾಗೇನೆ ರಿಷಿ ಅವ್ರ ಬಗ್ಗೆ ಅವರು ಏನ್ ಹೇಳಿದ್ರು ಅಂತ ನಾವು ತಿಳ್ಕೊಂಡ್ವಿ. ಇದ್ರ ಜೊತೆಗೆ ಅವ್ರ ತಂದೆ ತಾಯಿ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಕೋ ಮೊದಲು ಒಂದು ಸ್ಮಾಲ್ ಬ್ರೇಕ್.